ನೋಡ್ರಿ ಅಣ್ಣಾರು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಯೂಟ್ಯೂಬ್ನೇ ಬರ್ತೈತೆ ಅಣ್ಣ, ಎಲ್ರು ಬರ್ತೀವಿ. ಅಲ್ಲಿದ್ದ ಓಡ್ತಾ ಇದಾರೆ ಅವರೆಲ್ಲ. ಪಾಪ ಅಲ್ಲಿದ್ದ ಒತ್ಕೊಂಬಂದು ಹಾಕ್ತಾ ಇದಾರೆ, ಯಾಕಂದ್ರೆ ಇಲ್ಲಿ ಹೋಗಲ್ಲ ಅಂತ ಹೇಳಿದ್ನೆಲ್ಲ, ಹಂಗಾಗಿ ಅಲ್ಲಿದ್ದ ಒತ್ಕೊಂಬಂದು ಹಾಕ್ತಾ ಇದಾರೆ. ನೋಡಿ ಬ್ರೋ, ಜಮಾಲ್ಪುರ್ ಮಾರ್ಕೆಟ್ ಹತ್ರ ಆನೆ ಬಂದಿದ್ದು, ಹೆದರಿಕೆ ಆಗ್ತೈತೆ. ಮಾರ್ಕೆಟ್ ಹೋಗ್ತಾ ಇದಾವೆ 2 ಆನೆ. ಇನ್ನು ಮರಿಗಳೇನು ಅನ್ನಿಸ್ತದೆ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಇದೇನಪ್ಪ ಎತ್ತಿನ ಗಾಡಿ ತೋರಿಸ್ತಾ ಇದ್ದಾನೆ ಅಂತ ಅನ್ಕೊಬಿಟ್ರಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಬ್ಯಾಡಗಿ APMC ಮಾರ್ಕೆಟಲ್ಲಿದ್ದೀನಿ. ನಿನ್ನೆ ರಾತ್ರಿನೇ ಬಂದಿದ್ದೆ, 11:30 ಆಗಿತ್ತು ಇಲ್ಲಿ ಬಂದಾಗ. ಬಂದು ಇದ್ರ ಎದುರುಗಡೆನೇ ನಮ್ಮ ಗಾಡಿ ನಿಲ್ಲಿಸಿದ್ದೀನಿ. ನೋಡಿ, ಇಲ್ಲೇ ಇದೆ ನಮ್ಮ ಮದಗಜನವೇ. ಇದು ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ಮುಂದ್ಗಡೆ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಗಾಡಿ ನಿಂತ್ಕೊಂಡು 8-10 ದಿವಸ ಆಗೋಯ್ತು. ಸೊ ಯಾವುದೇ ಥರದ್ದು ಲೋಡ್ ಇದ್ದು, ಬಟ್ ನಾನೇ ಬಂದಿರಲಿಲ್ಲ. ಏನಕ್ಕಪ್ಪ ಅಂದರೆ ನನ್ನ ಮಗಳು ಬರ್ತಡೇ ಇತ್ತು, ಆಮೇಲೆ ನಮ್ಮ ಮಳೆಯಾರ ಊರಲ್ಲಿ ಹಬ್ಬ ಇತ್ತು. ಹಬ್ಬ ಬರ್ತಡೇ ಮಾಡ್ಕೊಂತ 8 ದಿವಸ ಆಗೋಯ್ತು ನಿಲ್ಲಿಸಿ ಗಾಡಿನ. ಏನು ಮಾಡೋದು, ಎಲ್ಲದನ್ನು ಇದು ಸಂಭಾಳಿಸ್ಕೊಂಡು ಹೋಗ್ಲೇಬೇಕಲ್ವ. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಲೋಡಿಗೆ ಬಂದೆ. ನಿನ್ನೆ ಮಳೆನೇ ಬಿಟ್ಟಿಲ್ಲ ಇಲ್ಲಿ. ಅವರು ನೋಡೋಣ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಂದಿದ್ದೀನಿ. ಇನ್ನು ಗಾಡಿಗಳು ಅಷ್ಟೇನಿಲ್ಲ, ಅದಕ್ಕೆ ಅಹಮದಾಬಾದ್ ಹೋಗ್ತೀವಿ ಅಂತಂದರು. ಮುಂಬೈಗೆ ಅಂತ ಲೋಡಿಗೆ ಬಂದಿದ್ದೆ, ಬಾಡಿಗೆ ಗಿಡಿಗೆ ಎಲ್ಲ ಮಾತಾಡ್ಕೊಂಡು. ಅಹಮದಾಬಾದಿಗೆ ಅಂತಿದ್ದಾರೆ. ಎಲ್ಲಿಗಾದ್ರೇನು ಹೋಗೋಣ, ಮಾಡೋದೇ ಅದೇ ಕೆಲಸ. ಇವಾಗ ಎದ್ಬಿಟ್ಟು ಪಾರ್ಟಿಗೆ ಫೋನ್ ಮಾಡಿದ್ದೆ, ಯಾಕಂದರೆ 5:30-6 ಗಂಟೆಗೆ ಬರ್ತಿದ್ರು ಎಬ್ಬಿಸ್ಕೊಂಡು ಲೋಡಿಗೆ ಹೋಗ್ಬೇಕು. ಇಷ್ಟೊತ್ತಾದರೆ ಯಾರೂ ಬರಲಿಲ್ಲ ಅಂತ ನಾನೇ ಎದ್ದು ಫೋನ್ ಮಾಡಿದೆ. ಹಂಗಾಗಿ ಬನ್ನಿ ನೋಡೋಣ ಎಷ್ಟು ಏನಂತ ಮಾತಾಡೋಣ. ನೋಡಿ, ಕಾಟ ಮಾಡಿಸಿದ್ವಿ ಗಾಡಿನ. 7,250 ಬಂದೈತೆ. 50 kg ಕಡಿಮೆ 7,300. ಮಳೆಗಾಲದಲ್ಲಿ ವೇಟ್ ಜಾಸ್ತಿನೇ ಆಗೋದು. ಇಲ್ಲಿ ಮತ್ತೆ ತಂದು ಇಲ್ಲೇ ಹಚ್ಚಿದ್ವಿ. ಏನೋ ಅಮಾಲ್ರು ಬರ್ಬೇಕಂತ, ಸೊ ಹಂಗಾಗಿ ಇಲ್ಲೇ ನಿಲ್ಲಿಸಿದ್ದೀನಿ. ಬರಲಿ ಅವರು ಬಂದಮೇಲೆ ಏನು ರೋಡಿಗೆ ಇತ್ತಂತೆ, 1-1:30ಗೆ ಲೋಡ್ ಆಗ್ತದಂತೆ. ನೋಡೋಣ ಬನ್ನಿ. ನೋಡ್ರಿ, ಅದು ಅಹಮದಾಬಾದಿಗೆ ಅಂತ ಹೋಗೋದು ಗಾಡಿ. ಅದು ಬೆಳಗ್ಗೆ 6:30 ಹೋಗಿ ಎಲ್ಲ ಲೋಡ್ ಮಾಡ್ಕೊಂಡು ಬಂದಿದ್ದಾರೆ. ಮೋಸ್ಟ್ಲಿ ಅದು ಗಾಡಿ ಅಲ್ಲಿ ಬೆಳಗ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಬಂದರೆ. ಇದ್ರಾಗ ಏನೋ ಜಾಸ್ತಿ ಆಗುತ್ತೆ, 500 kg ಅಂತ ಹೇಳ್ಬಿಟ್ಟು ಅದರಿಂದ ಇದು ಕ್ರಾಸಿಂಗ್ ಮಾಡ್ತಾ ಇದ್ದಾರೆ. ಬಿಸ್ತಾ ಇದ್ದಾರೆ. ಹೆಂಗ್ ಗಂಟೆ ಹಾಕ್ಯದ ಗಾಡಿಗೆ ಡಂಪ್ ಮಾಡ್ಬೇಡ, ಅಲ್ಲೇ ಹೋಗಿ ಅಂಗಡಿ ಅಂತ ನಿಲ್ಲಿಸಿ ಆಮೇಲೆ ಲೋಡ್ ಮಾಡ್ಕೊಂಬಂದು ಕಮ್ಮಿ ಹಾಕ್ಯಂಬಂದು ಅವ್ನ ಹಾಕಿದ್ರಾಗ ಫಸ್ಟ್ ಅಲ್ಲೋ ಲೋಡ್ ಮಾಡ್ಕೊಂಬಂದು ಆಮೇಲೆ ಹಾಕ್ತಾರಂತೆ, ಏನಾದ್ರು ಸಾಲ್ಟೇಜ್ ಆದ್ರೆ. ನೋಡ್ರಿ, ಹೊಲಕ್ಕೆ ಬಂದೇವಿ. ಗಾಡಿ ಇಲ್ಲಿ ಬರೋದಿಲ್ಲ, ಸೊ ಹಂಗಾಗಿ ಅಲ್ಲೇ ನಿಲ್ಸಿದ್ವಿ ಗಾಡಿನ. ಎಲ್ಲ ಕೊಯ್ದು ಮಾಡ್ತಾರೆ. ಇವರು ಅಣ್ಣರು 4 ಮಾಸ್ಟರು, ಅವರು ಹೊಲ್ದವರು. ನೋಡ್ರಿ,
ನೋಡ್ರಿ ಎಷ್ಟು ಜನ ಇದ್ದಾರೆ. ದಾರಿ ಮಾಡೋ ಬಾಯ್ಲಿ ಅವ್ರಿಗೆ ನೋಡ್ರಿ ಇಲ್ಲೇ ಲೋಡ್ ಆಗ್ತತಿ ಒಂದೇ ಕಡೆನೇ ನಮ್ದೇನು. ಗಾಡಿ ಇಲ್ಲಿ ಬಿಡು ಅಂತ ಹೇಳ್ತಿದ್ದಾರೆ. ಗಾಡಿ ಇಲ್ಲಿ ಬರೋಸ್ಗೆ ಪುಡಿ ಹಾಗಾಗಿ ಬೇಡ ಅಂತ ಮತ್ತೆ ವಾಪಸ್ ನಿಲ್ಸಿದ್ದೀನಿ ಗಾಡೀಲಿ. ಆಮೇಲೆ ಬೇಜಾರಬಾರ್ದು ನೋಡಿ ಇಲ್ಲಿ ಯಾವುದೋ ಒಂದು ದೋಸ್ತ್ ಗಾಡಿ ಬಂದು ವಾಪಸ್ ಹೋಗಿದ್ದು ನೋಡ್ರಿ. ನೋಡ್ರಿ ಈ ಥರ ಇದ್ದಾಗ ಭಾಳ ಸಮಸ್ಯೆ. ಮಳೆಗಾಲದಲ್ಲಿ ಒಳಗೆ ಹೊಡ್ಯಕ್ಕೆ ಹೋಗ್ಬಾರ್ದು, ಸ್ಥಳಕ್ಕೆ ಹೋಗ್ಬಾರ್ದು. ನೋಡ್ರಿ ಅಣ್ಣಾರು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಯೂಟ್ಯೂಬ್ನೇ ಬರ್ತೈತೆ ಅಣ್ಣ, ಎಲ್ರು ಬರ್ತೀವಿ. ಅಲ್ಲಿದ್ದ ಓಡ್ತಾ ಇದಾರೆ ಅವರೆಲ್ಲ ಪಾಪ ಅಲ್ಲಿದ್ದ ಒತ್ಕೊಂಬಂದು ಆಗ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಹೋಗಲ್ಲ ಅಂತ ಹೇಳಿದ್ನೆಲ್ಲ, ಹಂಗಾಗಿ ಅಲ್ಲಿದ್ದ ಒತ್ಕೊಂಬಂದು ಆಗ್ತಾ ಇದಾರೆ. ನೋಡಿ ಅಲ್ಲೊಂದು 108 ಚೀಲ ಅದು ಕಾಟ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಒಂದು ತುಂಬ ಭಾಳ ದೂರ ಬಂದ್ವಿ. ಒಂದು 15-20 ಕಿಲೋಮೀಟ್ರ್ ಹತ್ರ ಬಂದಿದ್ದೀವಿ. ಹಿಂಗೆ ಸುತ್ತಾರಿಸ್ತಾರಂತಾನೆ ಕ್ಯಾಬೇಜ್ ನೋಡಿಗೆ ಬರೋಂಗಾಗಲ್ಲ, ಬರೀ ಭಾರಿ ಸುತ್ತಾರಿಸ್ಬಿಡ್ತಾರೆ ಒಂದೊಂದ್ಸಲ. ಒಂದೇ ಹತ್ರ ಲೋಡಿಂಗ್ ಅಂತ ಕರೆಸಿ ಇವಾಗ ಆಗ್ಬಿಟ್ಟೈತೆ. ಇಲ್ಲೆಲ್ಲ ಹೊಡಿ ಅಂತಾರೆ, ಇಲ್ಲಿ ಬಿಡ್ತಾರೆ ಇನ್ನೂ ಗೊತ್ತಿಲ್ಲ. ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಇನ್ನೇನು ಮುಡಿಸ್ತಿದ್ದಾರಪ್ಪ ಇಲ್ಲಿ. ಕೋಳಿ ಫಾರಮ್ ಆಗಲ್ಲೇನಪ್ಪ ಇಲ್ಲಿ. ನೋಡೋಣ ಇಲ್ಲಿ ಬಿಡ ಅಂತಾರೆ. ಬೆಳಗ್ಗೆ ತಿಂಡಿ ತಿಂದಿದ್ವಿ. ತಿಂಡಿ ತಿಂದು ಬಂದಿದ್ದು ಆಗಲೇ ಟೈಮು 2:30. ಊಟ ಏನು ಸಿಗಲ್ಲ ಇಲ್ಲಿ. ಎಲ್ಲಪ್ಪ ಅಂದರೆ ಒಂಥರ ಗುಡ್ಡದ ಸೈಡ್ ಕರ್ಕೊಂಬಂದಿದ್ದಾರೆ. ಸೀತಾಪ್ ಹೊಲದಲ್ಲಿ ಎಲ್ಲ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ, ಕಾಣಿಸ್ತಾ ಇದೆ ಅಲ್ಲಿ ಥರ ಕಟ್ ಮಾಡ್ತಾ ಇದ್ದಾರೆ. ಬನ್ನಿ, ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನೂ ಏನೋ 300 ಚೀಲದ ಮೇಲೆ ಹಾಕ್ತಾರಂತೆ. ನೋಡಿ ಈ ಮಳೆ ಅಂದರೂ ಬಿಡ್ತಾನೆ ಇಲ್ಲ, ಸುಮ್ಮನೆ ಅದರಲ್ಲೇ ಲೋಡ್ ಮಾಡ್ತಾನೆ ಇದ್ದಾರೆ. ಏನೆಲ್ಲ ರೆಡಿ ಇದ್ದಾವೆ, ಇನ್ನೊಂದು ಅರ್ಧ ಗಂಟೆ ಒಳಗೆ ಲೋಡ್ ಆಗ್ತದೆ ಗಾಡಿ. ನೋಡ್ರಿ ಎಷ್ಟು ಜನ ಇದ್ದಾರೆ, ಸುಮ್ಮ ಒಲ್ಲಿದ್ದ ಓದ್ಕೊಂಬರ್ತಾ ಇದ್ದಾರೆ. ಎಲ್ಲಿದ್ದಾರೆ ನೋಡ್ರಿ, ನೋಡಿ ಅಲ್ಲಿದ್ದ ಉತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಇಷ್ಟು ಎಲ್ಲೆಲ್ಲ ರೆಡಿ ಮಾಡಿಟ್ಟಾರೆ ನೋಡ್ರಿ. ನಮ್ಮ ಗಾಡಿ ಇಲ್ಲಿ ಬನ್ನಿ, ಊಟ ಏನೋ ಮಾಡಿಲ್ಲ ನೋಡ್ರಿ. ಇದೆಲ್ಲ ಹೀರೆಕಾಯಿ ಬಳ್ಳಿ ಅಂತ ಸ್ವಲ್ಪನೇ ಹಚ್ಚಿದ್ದಾರೆ, ಗಿರಾಕೈತು. ಅದ್ರ ಪಕ್ಕದಲ್ಲಿದೆ ಬಸ್. ನಾನು ಅಲ್ಲಿ ಹೋಗೋಕ್ಕಾಗಲಿಲ್ವಲ್ಲ, ಇಲ್ಲೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಹೀರೆಕಾಯಿ ಬಳ್ಳಿನೇ. ಇದು ಸ್ವಲ್ಪ ದೊಡ್ಡದಾಗಿ ಮೇಲೆ ಅದರ ಗೂಟ ಕಟ್ಟಿ ಬಿದ್ರದ್ದು ಬಂಬರ್ ಥರ ನಿಲ್ಲಿಸಿ ದಾರ ಹಾಕಿ ಕಟ್ಬಿಡ್ತಾರೆ ನೋಡ್ರಿ. ಕ್ಯಾಬೇಜ್ ಅಲ್ಲ, ಒಂದು ಇದನ್ನು ಕೊಯ್ದಿದ್ದಾರೆ ಆಗಲೇ. ಈಗೇನು ಬಿಟ್ಟಿರ್ತಾರಲ್ಲ ಅವು ಬಂದಿರತ್ತಿದಲ್ಲ ಅಲ್ಲ, ಒಂದು ಸೈಲ್ ಕೊಯ್ದಿದ್ದಾರೆ. ಬನ್ನಿ, ಲೋಡ್ ಗೀಡೆಲ್ಲ ಮಾಡ್ಕೊಂಡು ಸೀದಾ ಹೈವೇ ಬಂದ್ವಿ ಮೊಟ್ಟೆಬೆನ್ನೂರಿಗೆ.
ಇಲ್ಲಿಂದ ಹೆಂಗೆ ಹೋಗ್ಬೇಕು ಅನ್ನೋದೇ ಒಂದು ಚಿಂತೆ ಬಂದೈತೆ. ಇನ್ನು ನಾಸಿಕ್ ಮೇಲೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಿಂಗಾದರೆ ಹೋಗ್ಬಿಡ್ಬೇಕು ಬೇಗ, ಟ್ರಾಫಿಕ್ ಇರ್ತೈತಿ, ನೋ ಎಂಟ್ರಿ ಇರ್ತೈತಿ. ಸೊ ಹಂಗಾಗಿ ಬೇಡ ಅಂತ ನೋಡೋಣ. ಈಗ ಟೈಮ್ 5 ಗಂಟೆ, ಒಂದು 10-11 ಗಂಟೆ ಅಷ್ಟೊತ್ತಿಗೆ ಇದಕ್ಕೆ ಹೋದ್ರು, ಬಿಜಾಪುರ ಹೋದ್ರೂ ಹೋಗ್ಬಿಡ್ಬೋದು. ನೋಡೋಣ ಬನ್ನಿ. ನೋಡ್ರಿ 80 ಕಿಲೋಮೀಟ್ರ್ ಸ್ಪೀಡಲ್ಲೇ ಹೋಗ್ತಾ ಇರೋದು ಗಾಡಿ. ಕಡಿಮೆ ಅಂತೂ ಹೊಡೆಯಂಗೆ ಇಲ್ಲ. ಏನಕ್ಕಪ್ಪ ಅಂತಂದ್ರೆ ಬಿಟ್ಟಿರೋದು 32 ತಾಸು. ಸೊ ಹಂಗಾಗಿ ಹೊಡಿಲೇಬೇಕು. ಸೊ ಹಂಗೆ ಹೊಡ್ಕೊಂಡು ಹೋಗ್ತಾನೆ ಇದ್ದೀನಿ. ನೋಡೋಣ, 5 ಗಂಟೆಗೆ ಬಿಟ್ಟಿದ್ದೆ ಎಲ್ಲಿ ಬ್ಯಾಡಗಿನ. 5 ಗಂಟೆ ಬಿಟ್ಟಿದ್ದು ಸೀದಾ 10 ಗಂಟೆ ಟೈಮು. ಸೀದಾ 10 ಗಂಟೆ ಟೈಮು. ಎಲ್ಲಿದ್ದೀನಪ್ಪ ಅಂದರೆ ಸೀದಾ ಬಿಜಾಪುರ. ಎಲ್ಲಿ ನಾನು ಸ್ಟಾಪಾಗಿ ಹೊಡ್ಕೊಂಬಂದಿದ್ದೀನಿ ನೋಡ್ರಿ. ಒಂದು ಹತ್ರನೇ ಎಲ್ಲೂ ನಿಲ್ಲಿಸಿಲ್ಲ ಹಿಂಗೆ ಗಾಡಿನ. ಯಾಕಂದರೆ ಅವರು ಟೈಮಿಂಗ್ ಪಿಕಪ್ ಮಾಡು ಅಂತ ಹೇಳಿದ್ದಾರೆ. ಇವಾಗ 10 ಗಂಟೆ. ಇಲ್ಲೇ ಏನಾರು ಊಟ ಗೀಟ ಮಾಡ್ಕೊಂಬಿಟ್ಟು 10-10:30 11 ಗಂಟೆಗೆ ಇಲ್ಲಿದ್ದ ಬಿಟ್ರು ನೋಡೋಣ. ಬೆಳಕರಿ ಅಷ್ಟು ಹತ್ತತ್ರ ನಾಸಿಕ್ ಹೋಗೋಣ ಅಂತ ಆಗಿದ್ದೀನಿ. ನೋಡೋಣ, ಅವರು ಹೋಗ್ಬೋದು, ಹೋಗದೆ ಏನಾಗುತ್ತೋ ನೋಡಬೇಕು. ಹೊಟ್ಟೆ ಭಾಳ ಹಸಿವಾಗ್ತೈತೆ. ನಮ್ಮ ಮಳೆಯ ಬೇರೆ ಪಾಪ ಬೆಳಗ್ಗೆ ತಿಂದಿದ್ದವನು, ಏನೋ ಊಟನೇ ಮಾಡಿಲ್ಲ ಅವನು. ಏನಾರು ತಿನ್ನು ಅಂದೆ, ಬೇಡ ಅಲ್ಲೆಲ್ಲರೂ ತಿನ್ನೋಣ ಅಂತ ಹೇಳಿದ. ಸೊ ಹಂಗಾಗಿ ಬಂದಿದ್ದೀವಿ. ಇಲ್ಲಿಂದ ಒಳ್ಳೆ ಹೋಟೆಲ್ ನೋಡಿ ಊಟ ಮಾಡೋಣ. ಸುಮ್ಮನೆ ಯಾಕೆ ಅಂತ ನಾನ್ ಸ್ಟಾಪ್ ಹಿಂಗೆ ಕೆಳಕ್ಕೆ ಇಳಿದಿಲ್ಲ ನೋಡ್ರಿ, ಹಂಗೆ ನೋಡ್ಕೊಂಡ್ ಬಂದಿದ್ದೀನಿ. ಟೈಮ್ ಯಾಕೆಂದರೆ ಗಾಡಿ ಅಲ್ಲ, ರೋಡ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಚೆನ್ನಾಗಿ ಹೊಡ್ಕೊಂಬರ್ಬೇಕು ಗಾಡಿನ. ಈಗ ಕೆಟ್ಟ ರೋಡ್ಗಳಲ್ಲಿ ಹೊಡಿಯೋಕ್ಕಾಗಲ್ಲ. ಸೊ ಹಂಗಾಗಿ ಗಾಡಿನ ಓಡಿಸ್ಕೊಂಡು ಬಂದಿದ್ದೀನಿ. ಇಲ್ಲೇ ಐತೆ ಹೋಟ್ಲು, ಊಟ ಮಾಡೋಣ. ಊಟ ಮಾಡಿಬಿಟ್ಟು ಬಿಡಲ್ಪ. ಅದ ಖಾನಾವಳಿ ಐತಪ್ಪ. ಏನೈತೆ, ಏನು ಸಿಗುತ್ತೆ ಬೇ. ಬನ್ನಿ ಊಟ ಮಾಡೋಣ. ನೋಡಿ, ಇವಾಗ ಬಿಜಾಪುರ ಬಿಟ್ಟು ಹೋಗ್ತಾ ಇದ್ದೀವಿ. ಈ ಟ್ರಿಪ್ಪು ಹೆಂಗಪ್ಪ ಅಂದರೆ ಸೊಲ್ಲಾಪುರ ಮೇಲೆ ಹೋಗ್ತಾ ಇದ್ದೀವಿ. ಯಾಕಂದರೆ ಏನಕ್ಕಪ್ಪ ಅಂತಂದರೆ ಪಂಡ್ರಾಪುರ ಮೇಲೆ ಬಿಡ್ತಾ ಇಲ್ಲಂತೆ, ಅಲ್ಲೇನೋ ಜಾತ್ರೆ ನಡೀತಾ ಇತ್ತಂತೆ. ಸೊ ಹಂಗಾಗಿ ಬಾರ್ಡ್ರ್ ಮೇಲೆ ಹೋಗ್ಬಿಡೋಣ ಅಂತ ಹಿಂಗೆ ಹೋಗ್ತಾ ಇದ್ದೀವಿ. ಸೊಲ್ಲಾಪುರದಿಂದ ಟಿಂಬಳ್ಳಿಯಿಂದ ನಗರಿಂದ ನಾಸಿಕ್ಕು. ಇಂದ ಅಂದ್ರೆ ಒಂದು ಹೋಗ್ಬೋದು, ಬೆಳಕರಿ ಅಷ್ಟೊತ್ತಿಗೆ ನಾಸಿಕ್ ಹೋಗ್ಬೋದು ಅನ್ಕೊಂಡಿನಿ. ಅಷ್ಟು ಆಗುತ್ತೋ ಅಷ್ಟು ಹೊಡಿಯೋದು, ನೋಡೋಣ, ಹೋಗೋಣ. ಊಟ ಆಯಿತು. ಊಟ ಮಾಡ್ಕೊಂಡು ಇದ್ವಿ. ಬಳಿಯ ಓಡಿಸ್ತಾ ಇದ್ದಾನೆ. ನಾವು ಮಲ್ಕೊಂತೀನಿ. ನೋಡೋಣ, ಅವ್ನಿಗೆ ಎಲ್ಲಿ ನಿದ್ದೆ ಬರ್ತೈತೆ ಅಲ್ಲಿ ಎಬ್ಬಿಸ್ಲಿ, ಅಲ್ಲಿದ್ದ ನೋಡೋಣ. ಬನ್ನಿ. ನೋಡಿ, ರಾತ್ರಿ ಕೊಟ್ಟು ಮಲ್ಕೊಂಡಿದ್ದೆ. ಈಗ ಎಲ್ಲಿದ್ದಾವಪ್ಪ ಅಂತಂದರೆ ಅಹಮದ್ನಗರ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಹಮದ್ನಗರಿಂದ ರಾವರಿಂದ ಸಿನ್ನರಿಂದ ನಾಸಿಕ್. ಇವಾಗ ಟೈಮ್ ಬಂದು 6 ಗಂಟೆ. ಆಲ್ಮೋಸ್ಟ್ 9-9:30 ತನಕ ಹೋಗ್ತೀನಿ ನಾಸಿಕ್ಗೆ. ನೋಡೋಣ ಬರೀ. ಅಹಮದ್ನಗರದಲ್ಲಿ ಹತ್ತಿದ್ದು ಗಾಡಿನ. ಇಲ್ಲಿ ಇನ್ನೊಂದು ನಾಸಿಕ್ ಪುಣೆ ಹೈವೇ ಇನ್ನೊಂದು ಸ್ವಲ್ಪ ದೂರ ಐತೆ.
ಇನ್ನೊಂದು 20-25 ಕಿಲೋಮೀಟ್ರ್ ಐತೆ. ಇಲ್ಲೇ ಗ್ರೀಸ್ ಇತ್ತು, ನಂತರ ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಸೊ ಹಂಗಾಗಿ 2 ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಗ್ರೀಸ್ ಮಾಡಿಸ್ತಾ ಇದ್ದೀನಿ. ಒಂದು ಗಾಡಿ ಹೋಯ್ತು, ಹಣೆಬೆನ್ನೂರಲ್ಲಿ ಲೋಡ್ ಆಗಿತ್ತಂತ, ಅದು ಸೂರತ್ಗೆ ಹೋಯ್ತು ಆ ಗಾಡಿ. ಆಮೇಲೆ ತೋರಿಸ್ತೀನಿ ಬನ್ನಿ. ನೋಡಿ ನಾಸಿಕ್ ಸಿಟಿ ಒಳಗೆ ಹೋಗಂಗಿಲ್ಲಲ್ಲ, ಹಿಂಗೆ ರಿಂಗ್ ರೋಡಲ್ಲಿ ಬಂದಿದ್ದೀನಿ. ಸೀದಾ ಹೋದರೆ ಧರ್ಮಪುರ ಘಾಟ್ ಮೇಲೆ ಹೋಗುತ್ತೆ, ಹಿಂಗೆ ರೈಟಿಗೆ ತಗೊಂಡ್ರೆ ಸಾಬೂತಾರ ಘಾಟ್ ಮೇಲೆ ಹೋಗುತ್ತೆ. ಬೋರ್ಡು ಇಲ್ಲಿಲ್ಲ, ಅಲ್ಲೇ ಐತೆ ನೋಡಿ. ನೀಲಿ ತಿಂಡಿ ಏನೋ ತಿಂದಿಲ್ಲ, ಮುಂದೆ ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಮಾಡೀನಿ. ಟೈಮು 10 ಗಂಟೆ ಆಗೋಯ್ತು ಟೈಮು. ನಾನು 9 ಗಂಟೆ 9:15 ಪಾಸ್ ಮಾಡ್ತೀನಿ ಅಂದ್ಕೊಂಡಿದ್ದೆ, ಅರ್ಧ ಗಂಟೆ ಲೇಟ್ ಆಯಿತು. ಇರಲಿ ಪರವಾಗಿಲ್ಲ, ಹೋಗೋದು ಆರಾಮಾಗಿ. ಬನ್ನಿ ಮುಂದೆ ಎಲ್ಲರೂ ತಿಂಡಿ ತಿನ್ನಕ್ಕೆ ನಿಲ್ಸೋಣ. ನೋಡ್ರಿ ಹೆಂಗೆ ಕಾಣಿಸ್ತೈತೆ, ಅಷ್ಟು ಮೋಡ ಅದು ಬೆಂಕಿ ಹಾಕಿರೋ ಹೊಗೆ ಥರ ಕಾಣಿಸ್ತೈತೆ ಬೆಟ್ಟದ ಮೇಲೆ. ಟೈಮ್ ಬಂದು 11:50. ಸಾಬೂತಾರ ಇನ್ನೊಂದು 25 ಕಿಲೋಮೀಟ್ರ್ ಐತೆ, ಹೋಗ್ತಾ ಇದ್ದೀನಿ. ಪಾರ್ಟಿ ಫೋನ್ ಮಾಡಿಲ್ಲ ಯಾರು ನನಗೆ. ನನ್ನ ಪಾಡಿ ನಾನು ಹೋಗೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲಿ ಕಳಿಸ್ತಾನೆ ಏನಂತ ಹೇಳ. ಬನ್ನಿ ನೋಡಿ ಫಾಗ್ ಹೆಂಗೈತೆ, ಎಪ್ಪರ್ ಫಾಗ್ ನೋಡ್ರಿ. ಮಳೆ ನೀರು ಏನಂದ್ರು ನಿಧಾನನೇ ಹೋಗ್ಬೇಕು. ಇಲ್ಲೆಲ್ಲ ಏನು ಕ್ಯಾಮ್ರಾ ತಗೊಳ್ಳೋದು ಅದೇ ಇರ್ತವೆ ನೋಡ್ರಿ. ರೋಡಲ್ಲಿ ನಿಲ್ಸ್ಕೊಂಡು ಎಷ್ಟು ಹಿಂಸೆ ಕೊಡ್ತಾರೆ ನಮಗೆ. ಬನ್ನಿ, ಯಾಕೆ ಬೇಕು, ಏನು ಕಾಣಿಸ್ತಾ ಇಲ್ಲ. ನೋಡಿ ಮಳೆ ಬರ್ತಾ ಇತ್ತೆ, ಹಂಗೆ ಒಂದು ವಿಡಿಯೋ ತಗೊಂಡು ಫೋಟೋ ತಗೊಂಡು ಹೋಗೋಣ ಅಂತ ನಿಲ್ಸಿದೆ. ನೋಡ್ರಿ ನಮ್ಮ ಅಂಬಾರಿ ನಿಂತೈತೆ. ಮಳೆ ಅಂದರೆ ಮಳೆ ಬರ್ತೈತೆ, ಚೆನ್ನಾಗಿತ್ತು ಲೊಕೇಶನ್ ನೋಡೋಣ ಅಂತ ಹಂಗೆ ನಿಲ್ಸಿದೆ. ಫುಲ್ ಮಳೆ, ವಾತಾವರಣನ ಹಂಗೆ ಐತೆ, ಸಖತ್ತಾಗೈತೆ. ಬನ್ನಿ ನೋಡ. ಸಾಬೂತಾರ ಘಾಟಲ್ಲಿ ಮಳೆನೇ ಬಿಡ್ತಾ ಇಲ್ಲ ನೋಡ್ರಿ. ಅದು ಹೊಳೆ ಎಲ್ಲ ಖಾಲಿ ಇಟ್ಟು ಓಡಾಡ್ಬೇಕಾದ್ರೆ ಫುಲ್ ತುಂಬಿಟ್ಟಿತ್ತು ಆಗಲೇ. ನೋಡ್ರಿ ರೋಡಲ್ಲೆಲ್ಲ ನೀರು. ಫಾಲ್ಸ್ ಥರ ಕಾಣಿಸ್ತಾರ, ಫಾಲ್ಸ್ ಥರ ಭಾಳ ಚೆನ್ನಾಗೈತೆ ನೋಡಕ್ಕೆ. ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗೈತೆ. ನೋಡಿ ಅಲ್ಲಿದ್ದ ನಾನ್ ಸ್ಟಾಪ ಬಂದು ಏನು ಮೊನ್ನೆ ಇಲ್ಲಿ ಊಟ ಮಾಡೋಗಿದ್ವಲ್ಲ, ಅಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಹೊಟ್ಟೆ ಹೋಗ್ಬಿಟ್ಟಿತ್ತು, ಬೆಳಗ್ಗೆನೂ ತಿಂಡಿ ಸರಿಯಾಗಿಲ್ಲ, ವಡಾಪಾವ್ ಅಂತ ತಿಂದಿದ್ವಿ. ಸೊ ಹಂಗಾಗಿ ಇಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಹೇಳಿದ್ದೀನಿ ಮಶ್ರೂಮ್ ಮಸಾಲ 4 ರೋಟಿ ಹೇಳಿದ್ದೀನಿ, ಇನ್ನು ಬರಬೇಕು. ಊಟ ಮಾಡಿ ಪಾರ್ಟಿ ಫೋನ್ ಮಾಡಿದ್ರು, ಬೇಗ ಬಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿಟಿ ಒಳಗಡೆ ಹೋಗ್ಬೇಕಂತೆ. ನೋಡೋಣ ಎಷ್ಟೊತ್ತು ಹೋಗೋಣ. ಇವಾಗ ಟೈಮ್ ಬಂದು 3:30. ನಾವು ಊಟ ಮಾಡ್ಕೊಂಡು 4 ಗಂಟೆಗೆ ಬಿಟ್ರು ನೋಡೋಣ, ಆದಷ್ಟು ಟ್ರೈ ಮಾಡೋಣ. ನೋಡಿ ಆ್ಯಕ್ಚುಲಿ ಕಡೆಗೆ ಒಂದು 1.25ರಿಂದ 1 ತಾಸು ಆಗಕ್ಕೆ ಬಂತು ಜಾಮ್ ಆಗಿ. ಗಾಡಿಗಳೇ ಕ್ಲಿಯರ್ ಆಗ್ತಾ ಇಲ್ಲ. ಏನು ನೋಡ್ರಿ ಎಲ್ಲಿ ಜಾಮ್ ಆಗಿತ್ತು ಅಂತ.
ನಾನು ಜಾಮ್ ಆಗಿದ್ದೆ. ಅಲ್ಲಿ ಹೆಚ್ಚು ಕಡಿಮೆ ಅಲ್ಲೊಂದು ಅರ್ಧ ಗಂಟೆ ನಿಂತ್ಕೊಂಬಂದ್ವಿ ನೋಡಿ. ಅಲ್ಲಿದ್ದಾನು ಜಾಮ್ ಐತೆ ನೋಡಿ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಪಾರ್ಟಿ ಒಂದು ಬೇಗ ಬಾ ಅಂತಾರೆ. ಹಿಂಗೆ ಆಗ್ಬಿಟ್ರೆ ಏನು ಮಾಡ್ಬೇಕಂತ ಗೊತ್ತಾಗ ನೋಡ್ರಿ. ಹಿಂದ್ಗಡೆ ಇದಕ್ಕೆ ಹೋಗೋ ತನಕ ಸಾಕತ್ತ. ಇದು ಆತ್ಲಾಗೆ ಹಿಂಗೆ ಒಳಗತ್ತ ಹೋಗ್ಬಿಡ್ತೀನಿ. ಯಾವೊಂದು ಸಾಯ್ತಾನೆ ಈ ರೋಡಲ್ಲಿ. ಬನ್ನಿ ನೋಡ್ರಿ, ಮತ್ತೆ ಜಾಮ್ ಆಗ್ಬಿಟ್ಟೈತೆ. ಯಾರು ಅದಕ್ಕೆ ಈ ರೋಡ್ನಾಗ ಬರೋಂಗಾಗಲ್ಲ ಮರ. ಅಲ್ಲಿ ಬಿಡಲಿಲ್ಲ ಎಲ್ಲಿ ಎಕ್ಸ್ಪ್ರೆಸ್ ವೇಲ್ಲಿ ಹೋಗೋಕ್ಕೆ. ನಮ್ಮ ಯಾಕೆ ಅಂತ ಗೊತ್ತಾಗಿಲ್ಲ. ಪೊಲೀಸ್ನವ್ರು ಬಿಡಲಿಲ್ಲ ಅಲ್ಲಿ. ಇಲ್ಲ ಅಂದಿದ್ರೆ ಹಂಗೆ ಹೋಗ್ಬಿಡ್ತಿದ್ದೆ. ನೋಡ್ರಿ ನಮ್ಮ ಮನೆ ಬರ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಟೈಮಲ್ಲೇ 7:45. ಒಂದೊಂದು ನಿಮಿಷನೂ ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಾಗ. ಏನು ಮಾಡೋಣ ಇದು ಗೊತ್ತಾಗ್ತಾ ಇಲ್ಲ. ಜಾಮು ಏನು ಮಾಡೋಣಪ್ಪ. ಸಾಕಾಗಿ ಹೋಗ್ಬಿಟ್ಟೆ ನೋಡ್ರಿ. ಮಾರ್ಕೆಟಿಗೆ ಬಂದೆ. ಇದೇ ಮಾರ್ಕೆಟ್, ಜಮಾಲ್ಪುರ್ ಮಾರ್ಕೆಟು. ಕರೆಕ್ಟಾಗಿ 11:10 ಇತ್ತು. ಬಂದು ನಿಲ್ಸಿದೆ. ತಾಡ್ಪಲ್ಲೆಲ್ಲ ತೆಗ್ದಿದ್ದಾನೆ ನಮ್ಮ ಮಳಿಯ. ತೆಗಿತಾನೆ. ಇನ್ನೇನು ಖಾಲಿ ಮಾಡ್ತಾರೆ. ಒಳಗೆ ಗಾಡಿಗಳು ಹೋಗ್ತಾ ಇದ್ದಾವೆ. ಗಾಡಿಗಳು ಹೋಗ್ಬೇಕು. ಬನ್ನಿ. ಏನೂ ತಿಂದಿಲ್ಲ ಏನಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹೇಳ ನೋಡಿ, ರಾತ್ರಿ 3 ಗಂಟೆ ಆಯಿತು ಮಲ್ಕೊಳ್ಳೋಕ್ಕೆ. ಏನಕ್ಕಪ್ಪ ಅಂತಂದರೆ ಗಾಡಿ ಒಳಗೆ ಹಾಕೋಷ್ಟೊತ್ತಿಗೆ ಸಾಕಾಗೋಯ್ತು. ನೋಡ್ರಿ, ಇನ್ನೂ ಗಾಡಿಗಳು ಬರ್ತಾ ಇದಾವೆ. ಈ ಗೇಟಲ್ಲೇ ಬಂದೈತೆ. ಇದು ನೋಡ್ರಿ ಮಾರ್ಕೆಟ್ ಹಂಗೆ ಐತೆ. ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತ್ರಿಗೆ. ಗಾಡಿ ಹಿಂದಕ್ಕೆ ತೆಗಿ ಮುಂದಕ್ಕೆ ಹಾಕು. ರಾತ್ರಿ ಆ ಸೈಡ್ ಹಾಕಿದ್ವಿ, ತೆಗ್ದೀಗ ಮತ್ತೆ ಇಲ್ಲಿ ಹಾಕಿದಾರೆ. ಸಾಕಾಗೋಗ್ಬಿಟ್ಟೈತೆ. ಅವಾಗಲೇ ಎದ್ದು ದಬ ಬಡಿದ್ರು. ಎದ್ಬಿಟ್ಟು ತಾಡ್ಪಲ್ಲ ಹಿಂದೆ ಹಾಕೊಂಡು ಅದು ಮರ್ಚ್ಕೊಳಕ್ಕಾಗಿಲ್ಲ ಪೂರ್ತಿ. ಇನ್ನೊಂದು ಚಿಕ್ಕ ತಾಡ್ಪಲ್ಲ ಮೇಲೆ ಹಂಗೆ ಹಾಕಿದ್ದೀವಿ ಮೇಲ್ಗಡೆ. ಇನ್ನೊಂದು 30 ಚೀಲ ಬಾಕಿ ಇದಾವೆ ಅಷ್ಟೇ. ಖಾಲಿ ಆದರೆ ನೋಡೋಣ ಏನಾಗುತ್ತೆ. ನೋಡಿ ಬ್ರೋ, ಜಮಾಲ್ಪುರ್ ಮಾರ್ಕೆಟ್ ಹತ್ರ ಆನೆ ಬಂದಿದ್ವಿ. ಹೆದರಿಕೆ ಆಗ್ತೈತೆ. ಮಾರ್ಕೆಟ್ ಹೋಗ್ತಾ ಇದಾವೆ 2 ಆನೆ. ಇನ್ನು ಮರಿಗಳೇನು ಅನ್ನಿಸ್ತದೆ ನೋಡಿ. ಅದು ಅಲ್ಲೊಂದು ಬರ್ತೈತೆ. ಇಲ್ಲಿ 2, ಅಲ್ಲೊಂದು ಬರ್ತೈತೆ. ಇಲ್ಲಿ ಹೋಗ್ತಾ ಇದಾವಪ್ಪ. ಗಾಡಿ ಖಾಲಿ ಆಯಿತು. ಇನ್ನೊಂದು 2-3 ಚೀಲ ಇರ್ಬೇಕಷ್ಟೇ. ಖಾಲಿ ಮಾಡ್ಕೊಂಡು ಬಾಡಿಗೆ ಇಸ್ಕೊಂಡು ಈಗ ಹೋಗೋಣ. ಬನ್ನಿ ನೋಡಿ. ಅಲ್ಲಿಂದ ಖಾಲಿ ಮಾಡ್ಕೊಂಡು ಸೀದಾ ಇಲ್ಲಿಗೆ ಆಫೀಸ್ ಹತ್ರ ಬಂದ್ವಿ. ಭಾರಿ ಹಿಂಸೆ ಕೊಟ್ಬಿಟ್ರು ಮಾರ್ಕೆಟಲ್ಲಿ. ಹಿಂಸೆ ಅಂದರೆ ಅದಕ್ಕಿಂತ ಹಿಂಸೆ ಎಲ್ಲ ಬಿಟ್ರಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ರಾತ್ರಿನೂ ಊಟ ಸರಿಯಾಗಲಿಲ್ಲ. 2 ಚಪಾತಿ ತಿಂದಿದ್ದೆ. ಮಳೆ ಬರ್ತೈತೆ. ಗಾಡಿ ಯಾವುದೂ ಇಲ್ಲ, ನಮ್ಮದೇ ಗಾಡಿ ಇರೋದು ಇವಾಗ. ಒಂದು ಗಾಡಿ ಇತ್ತು, ಅಲ್ಲಿ ನಿನ್ನೆನೇ ಅರ್ಧ ಲೋಡ್ ಆಗಿತ್ತಂತ. ಇವತ್ತು ಪಾಟ್ಮಲ್ ಹಾಕೊಂಬರಕ್ಕೆ ಹೋಯ್ತು. ನಮ್ಮದೇ ಸೀರಿಯಲ್ ಇರೋದು ಇವಾಗ. ಯಾವುದು ಗಾಡಿ ಇಲ್ಲ. ಬಂದರೆ ಇವತ್ತು ಬರ್ಬೋದು ಗಾಡಿ ಖಾಲಿಗಳು ಮಾಡ್ಕೊಂಡು. ಮತ್ತು ಏನಪ್ಪ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಷ್ಟು ಬೇಗ ಖಾಲಿ ಆಗುತ್ತೋ ಅಷ್ಟು ಬೇಗ ಲೋಡ್ ಆಗಿಬಿಟ್ರೆ ಭಾಳ ಚೆನ್ನಾಗಿ ಆಗ್ತೈತೆ ಈ ಟ್ರಿಪ್ಪು. ನೋಡೋಣ. ಇವತ್ತಿನ್ನೇನು ಶನಿವಾರ. ಇವತ್ತು ಯಾವ ಲೋಡ್ ಬರಲಿಲ್ಲ ಅಂದರೆ ನಾಳೆನೂ ಆಲ್ಟೆಯ. ಅಲ್ಲಿ 2 ದಿನ ಆಗಿಬಿಡುತ್ತೆ. ಏನೂ ಮಾಡೋಂಗಿಲ್ಲ. ಭಾನುವಾರ ಯಾರು ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಂದು ಇದೇ ಐ ಡಿ ಇರೋದು, ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು, ಅದರಲ್ಲೂ ಕೂಡ ಫಾಲೋ ಮಾಡಿರಿ. ಸೇಫಾಗಿ ಡ್ರೈವ್ ಮಾಡಿರಿ. ಕಚ್ಚಾ ಮಾಲ್ ತುಂಬಿದಾಗ ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸ್ಕೊಂಬರ್ರಿ. ಯಾಕಂದರೆ ಟೈಮಿಂಗು ನಾನು ಹೇಳ್ಬಾರ್ದು. ನಾನು ಗಾಡಿ ತಂದಾಗಿಂದ ಒಂದು ಟ್ರಿಪ್ ಏನೋ ಮುಂಬೈಗೆ ಹಂಗೆ ಹೊಡ್ಕೊಂಡು ಹೋಗಿದ್ದು ಕೋಸ್ ತುಂಬ್ಕೊಂಡಾಗೇ, ಮತ್ತು ಅದೇ ಥರ ಹೊಡ್ಕೊಂಬರೋಂಥ ಪರಿಸ್ಥಿತಿ ಆಯಿತು. ಏನಕ್ಕಪ್ಪ ಅಂತಂದರೆ ಭಾಳ ಟೈಮ್ ಕವರ್ ಮಾಡಬೇಕು, ಎಲ್ಲೂ ನಿಲ್ಸಂಗಿಲ್ಲ, ಏನೂ ಇಲ್ಲ. ಅವ್ರು ಕೊಟ್ಟಿದ್ದು ನನಗೆ 32 ತಾಸು ಟೈಮು, ನಾನು 30 ತಾಸಿಗೆ ಬಂದಿದ್ದೀನಿ. ಅದಕ್ಕೆ ಏನಾದರೂ ಹಾಕ್ಕೊಡ್ರಿ ಅಂತಂದರೆ ಏನು ಕೊಡಲ್ಲ ಅವ್ರು ಏನು ಹೇಳಿರ್ತಾರೋ ಅದನ್ನೇ ಹೇಳೋದು. ಇರಲಿ, ಪರವಾಗಿಲ್ಲ, ನಾವು ದುಡ್ದಿದ್ದು ನಮಗೆ ಸಿಕ್ಕರೆ ಸಾಕು. ಸೇಫಾಗಿ ಡ್ರೈವ್ ಮಾಡಿರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.